ನೋಡ್ತಾ ನೋಡ್ತಾ ಇದ್ದ ಹಾಗೇನೆ 2023 ಮುಗ್ದೇ ಹೋಯ್ತು. ಹೊಸ ವರ್ಷ 2024 ಬರೋದಕ್ಕೆ ಕೆಲವು ದಿನಗಳು ಬಾಕಿ ಇದೆ. ಒಂದ್ಸರಿ ನೀವು 2023ನ ಹಿಂದೆ ತಿರುಗಿ ನೋಡಿ. ಏನೇನೆಲ್ಲ ಒಳ್ಳೇದಾಯ್ತು ಅಥವಾ 2023ನ ಶುರುವಾದಾಗ ನೀವು ಏನೇನೆಲ್ಲ ಗೋಲ್ ಹಾಕೊಂಡಿದ್ರಿ, ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ. ಸ್ಟೂಡೆಂಟ್ಸ್ ಆಗಿದ್ರೆ ಈ ವರ್ಷ ನೀವು ಹೇಗೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತ ಅನ್ಕೊಂಡಿದ್ರಿ, ಅಥವಾ ಕರಿಯರಲ್ಲಿರೋರು ಈ ವರ್ಷ ನೀವು ಏನೇನು ಕರಿಯರ್ ಗೋಲ್ ಪ್ಲಾನ್ ಹಾಕೊಂಡಿದ್ರಿ, ಅಥವಾ ಯಾವುದ್ರ ಮೇಲೆ ಇಂಪ್ರೂವ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ, ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಸಮಯ. ಯಾಕೆಂತಂದರೆ ದಿನಗಳು ಕಾಲಗಳು ಹಾಗೆ ಮುಂದೆ ಹೋಗ್ತಾ ಇರುತ್ತೆ. ನಾವೂ ಏನು ಪ್ರೋಗ್ರೆಸ್ ಆಗ್ದೇ ಅಲ್ಲೇ ಉಳ್ಕೊಬಿಟ್ರೆ ನಾವು ಲೈಫಲ್ಲಿ ಏನೂ ಅಚೀವ್ ಮಾಡೋದಕ್ಕಾಗಲ್ಲ, ಗ್ರೋತು ಆಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಏನೇನು 2023ರಲ್ಲಿ ಏನು ತಪ್ಪು ಮಾಡಿದ್ದೀರಾ ಅಥವಾ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ಒಂದ್ಸರಿ ಇವ್ಯಾಲ್ಯೂಯೇಟ್ ಮಾಡಿ. ಅದಾದಮೇಲೆ ಆ ತಪ್ಪುಗಳನ್ನು ಮತ್ತೆ 2024ರಲ್ಲಿ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಸೊ 2024ನಾದ್ರೂ ನಿಮ್ಮದು ಬೆಸ್ಟ್ ಇಯರನ್ನಾಗಿ ಮಾಡ್ಕೊಳ್ಳಿ. ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮದು ಕರಿಯರಿಗಾಗಲಿ, ನಿಮ್ಮ ಫ್ಯಾಮಿಲಿಗಾಗಲಿ, ಅಥವಾ ನಿಮ್ಮದು ಪ್ರತಿಯೊಂದು ಆಸ್ಪೆಕ್ಟ್ ಆಫ್ ಯುವರ್ ಲೈಫಲ್ಲೂ ಒಳ್ಳೆ ಇಯರ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ 2024ನ ನಿಮ್ಮ ಬೆಸ್ಟ್ ಇಯರ್ ಆಗಿ ಮಾಡ್ಕೊಳ್ಳೋದಕ್ಕೆ 5 ಪ್ರಾಕ್ಟಿಕಲ್ ಟಿಪ್ಸ್ ಕೊಡ್ತೀನಿ. ಇದರಿಂದ ನೀವು ನಿಮ್ಮ 2024ನ ಒನ್ ಆಫ್ ದ ಬೆಸ್ಟ್ ಇಯರ್ ಆಫ್ ಯುವರ್ ಲೈಫ್ ಆಗಿ ಮಾಡ್ಕೋಬೋದು. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. 2024ನ ನಿಮ್ಮ ಬೆಸ್ಟ್ ಇಯರನ್ನಾಗಿ ಮಾಡ್ಕೋಬೇಕು ಅಂದರೆ ಫಸ್ಟು ನೀವು 2024ರಲ್ಲಿ ಏನೇನೆಲ್ಲ ಅಚೀವ್ ಮಾಡಬೇಕು, ಯಾವ್ಯಾವ ಆಸ್ಪೆಕ್ಟಲ್ಲಿ ನೀವು ಇಂಪ್ರೂವ್ ಆಗಬೇಕು ಅನ್ನೋದನ್ನು ಫಸ್ಟು ಲಿಸ್ಟ್ ಮಾಡಿ. ಸೊ ನಂಬರ್ 1 ಬಂದು ಸೆಟ್ ಕ್ಲಿಯರ್ ಗೋಲ್ಸ್. ನೀವು ಒಂದು ಕಡೆ ಕೂತ್ಕೊಂಡು ಈ ವರ್ಷ ನೀವು ಏನೇನು ಸಾಧಿಸಬೇಕು ಅಂದ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಒಂದು ಪೆನ್ ಪೇಪರ್ ತೊಗೊಂಡು ಲಿಸ್ಟ್ ಮಾಡಿ. ಅದಾದಮೇಲೆ ಆ ಲಿಸ್ಟಲ್ಲಿ ಟಾಪ್ 3 ಗೋಲು ನೀವು ಏನನ್ನ ಮಾಡಲೇಬೇಕು, ಈ ವರ್ಷ ಸಾಧಿಸಲೇಬೇಕು ಅಂತಿದ್ದೀರಲ್ಲ ಅದನ್ನು ಪ್ರಿಯಾರಿಟೈಸ್ ಮಾಡಿ. ಯಾಕಂದರೆ ನೀವು ತುಂಬ ಗೋಲ್ಸ್ ಹಾಕ್ಕೊಂಡಿದ್ರೆ ಎಲ್ಲನೂ ಒಂದೇ ವರ್ಷದಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಗೋಲು ಯಾವಾಗಲೂ ಪ್ರಾಕ್ಟಿಕಲ್ ಆಗಿರಬೇಕು, ಅದನ್ನು ಅಚೀವ್ ಮಾಡೋ ಥರ ಇರಬೇಕು. ಅದಕ್ಕೋಸ್ಕರ ನೀವು ನಿಮ್ಮ ಗೋಲನ್ನು ಸೆಟ್ ಮಾಡುವಾಗ ಯೋಚನೆ ಮಾಡಿ, ನಿಮ್ಮ ಲೈಫ್ಗೆ ಯಾವುದು ಹೆಚ್ಚು ಅರ್ಥ ಕೊಡುತ್ತೋ ಆ ಥರ ಇರೋ ಗೋಲನ್ನು ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ಅರ್ಥ ಇಲ್ಲದೆ ಇರೋ 100 ಗೋಲ್ನ ಸಾಧಿಸೋದಕ್ಕಿಂತ ನಿಮ್ಮ ಲೈಫ್ಗೆ ಮೀನಿಂಗ್ಫುಲ್ಲಾಗಿರೋ 1 ಗೋಲ್ನ ಸಾಧಿಸಿದ್ರೆ ತುಂಬ ಆಯಿತು. ಹಾಗೆ ನೀವು ಸೆಟ್ ಮಾಡಿಕೊಡೋ ಗೋಲು ಮೆಷರಬಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಆಗಿರೋರು ಈ ವರ್ಷ ನಾನು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಗೋಲ್ ಸೆಟ್ ಮಾಡ್ಕೊಳ್ಳೋದು ಕ್ಲಿಯರ್ ಗೋಲ್ ಅಲ್ಲ. ಕ್ಲಿಯರ್ ಗೋಲ್ ಯಾವುದಪ್ಪ ಅಂತಂದರೆ ನಾನು ಈ ಸರಿ 90% ಮೇಲೆ ತಗೋತೀನಿ, ಇದು ಕ್ಲಿಯರ್ ಗೋಲು. ಇವಾಗ ನಿಮ್ಮ ಮೈಂಡ್ಗೆ ಕ್ಲಿಯರಾಗಿ ನಾನು ಯಾವುದ್ರ ಕಡೆ ಫೋಕಸ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನೀವು ಏನೇ ಗೋಲ್ ಸೆಟ್ ಮಾಡಿಕೊಂಡ್ರೂ ಅದನ್ನು ಕ್ಲಿಯರಾಗಿ ಸೆಟ್ ಮಾಡಿಕೊಡಿ. ಅದನ್ನು ಮೆಷರಬಲ್ ಆಗಿರಬೇಕು. ಆವಾಗಷ್ಟೇ ನಿಮ್ಮ ಮೈಂಡ್ಗೂ ಆ ಗೋಲ್ ಕಡೆ ಅಚೀವ್ ಮಾಡೋದಕ್ಕೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಬ್ಕಾನ್ಷಿಯಸ್ ಆಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಗಳನ್ನಾದರೂ ತಗೊಳ್ಳಿ, ಅವರು ತಮ್ಮ ಲೈಫಲ್ಲಿ ಏನೆಲ್ಲನೂ ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಅದಕ್ಕೆ ಕಾರಣ ಅವರು ತುಂಬ ಕ್ಲಿಯರಾಗಿ ಗೋಲ್ಗಳನ್ನ ಸೆಟ್ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಅದ್ರ ಬಗ್ಗೆ ಫೋಕಸ್ ಇಟ್ಟು ಕೆಲಸ ಮಾಡ್ತಾರೆ. ಬರೀ ಗೋಲನ್ನು ಸೆಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಮುಗಿಯೋದಿಲ್ಲ. ಅದನ್ನು ಅಚೀವ್ ಮಾಡೋದಕ್ಕೆ ಪ್ರತಿದಿನ ಏನೇನು ಆ್ಯಕ್ಷನ್ ತೊಗೋಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿ. ಪ್ರತಿದಿನ ಮಿಸ್ ಮಾಡದೆ ನಿಮ್ಮ ಗೋಲ್ ಕಡೆ ವರ್ಕ್ ಮಾಡೋದನ್ನು ಶುರು ಮಾಡಿ. ಆವಾಗವಾಗ ನಿಮ್ಮ ಗೋಲ್ನ ರಿವ್ಯೂ ಮಾಡಿ. ಎಷ್ಟು ಪ್ರೋಗ್ರೆಸ್ ಆಗಿದ್ದೀರಾ, ಇನ್ನು ಎಷ್ಟು ಪ್ರೋಗ್ರೆಸ್ ಆಗಬೇಕು, ಏನಾದ್ರೂ ಪ್ರೋಸೆಸ್ಸಲ್ಲಿ ಚೇಂಜ್ ಮಾಡ್ಕೋಬೇಕಾ. ಹೀಗೆ ಆವಾಗವಾಗ ನಿಮ್ಮ ಗೋಲನ್ನು ರಿವ್ಯೂ ಮಾಡೋದ್ರಿಂದ ನಿಮ್ಮದು ಪ್ರೋಗ್ರೆಸ್ಸು ಗೊತ್ತಾಗುತ್ತೆ. ಹಾಗೆ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತಲೂ ನಿಮಗೆ ತಿಳ್ಕೊಬೋದು. ಒಂದು ಸಾರಿ ನಿಮ್ಮ ಗೋಲ್ನ ಸೆಟ್ ಮಾಡಾದಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಫೋಕಸ್ನ ಕಳ್ಕೊಬೇಡಿ. ಸತತವಾಗಿ ಆ ಗೋಲ್ ಕಡೆ ವರ್ಕ್ ಮಾಡಿ. ನೀವು ಯಾವಾಗ ಆ ಕೆಲಸನ ನಿಲ್ಲಿಸಬೇಕು ಅಂತಂದರೆ ಯಾವಾಗ ನೀವು ನಿಮ್ಮ ಗೋಲನ್ನು ಅಚೀವ್ ಮಾಡ್ತೀರಲ್ಲ ಆವಾಗ. ಪ್ರತಿದಿನ ನಿಮ್ಮನ್ನು ನೀವು 1% ಇಂಪ್ರೂವ್ ಮಾಡ್ಕೊಳ್ಳಿ. ಇದೇ ಸಕ್ಸಸ್ಸಿಗೆ ಇರೋ ಫಾರ್ಮುಲಾ. 1 ಬಿಲ್ಡ್ ಪಾಸಿಟಿವ್ ಮೈಂಡ್ಸೆಟ್. ನಾವು ಲೈಫಲ್ಲಿ ಖುಷಿಯಾಗಿ ಮತ್ತು ಪೀಸ್ಫುಲ್ಲಾಗಿರಬೇಕು ಅಂತಂದರೆ ಪಾಸಿಟಿವ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಪಾಸಿಟಿವ್ ಮೈಂಡ್ಸೆಟ್ ಅಂದರೆ ನಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಮೇ ಇಲ್ಲ ಅನ್ನೋ ಥರ ಬದುಕೋದಲ್ಲ. ಬದಲಿಗೆ ನಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಒಂದು ಪಾಸಿಟಿವ್ ವೇಯಲ್ಲಿ ನೋಡೋದು, ಒಂದು ಪಾಸಿಟಿವ್ ಸೊಲ್ಯೂಷನನ್ನು ಹುಡ್ಕೋದು. ನಮ್ಮ ಹತ್ರ ಏನಿದೆಯೋ ಅದಕ್ಕೆ ತುಂಬ ಗ್ರೇಟ್ಫುಲ್ ಆಗಿರೋದು.
ಅದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಮ್ಮ ಹತ್ರ ಇರೋ ವಸ್ತುಗಳಾಗಿರ್ಬೋದು. ಪ್ರತಿಯೊಂದಕ್ಕೂ ಗ್ರೇಟ್ಫುಲ್ ಆಗಿರೋದು, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋದು, ಒಳ್ಳೆಯ ವಿಚಾರಗಳನ್ನ ನೋಡೋದು, ಒಳ್ಳೆಯ ವಿಚಾರಗಳನ್ನ ಮಾತಾಡೋದು, ಇವೆಲ್ಲ ಲೈಫಲ್ಲಿ ಪಾಸಿಟಿವ್ ಆಗಿ ಲೀಡ್ ಮಾಡೋದಕ್ಕೆ ಇರೋ ದಾರಿ. ನೀವು ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನೀವು ಏನನ್ನು ಯೋಚನೆ ಮಾಡ್ತೀರಾ, ಪ್ರತಿದಿನ ಏನನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಒಳ್ಳೆಯದನ್ನೇ ಯೋಚನೆ ಮಾಡೋದ್ರಿಂದ ನಿಮ್ಮ ಆ್ಯಕ್ಷನ್ಗಳೂ ಒಳ್ಳೆಯ ಕೆಲಸದ ಮೇಲೆ ಇರುತ್ತೆ. ಇದನ್ನು ನೀವು ಪದೇ ಪದೇ ಮಾಡೋದ್ರಿಂದ ನಿಮ್ಗೆ ಅರಿವಿಲ್ಲದೆ ಇರೋ ಹಾಗೇ ನಿಮ್ಮ ಲೈಫೂ ಒಂದು ಪಾಸಿಟಿವ್ ವೇಯಲ್ಲಿ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಒಳ್ಳೆ ವಿಚಾರಗಳನ್ನ ನೋಡಿ, ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡಿ, ಹಾಗೆಯೇ ಒಳ್ಳೆ ವಿಚಾರಗಳನ್ನ ನಿಮ್ಮ ಜೊತೆಲಿರೋ ಜೊತೆ ಹಂಚ್ಕೊಳ್ಳಿ. ಇದು ನಿಮ್ಮ ಹಾಗೆ ನಿಮ್ಮ ಸುತ್ತಮುತ್ತಲಿರೋ ಜೀವನನೂ ಒಂದೊಳ್ಳೆ ರೀತಿಯಲ್ಲಿ ಬದಲಾಯಿಸುತ್ತೆ. ಪ್ರಯಾರಿಟೈಸ್ ಸೆಲ್ಫ್ ಕೇರ್. ನಾವು ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಅಂದರೆ ಫಸ್ಟು ನಾವು ಖುಷಿಯಾಗಿರಬೇಕು, ನಾವು ಆರೋಗ್ಯವಾಗಿರಬೇಕು. ನಾವೇ ಆರೋಗ್ಯವಾಗಿರಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿನ ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಹೇಗೆ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಅದಕ್ಕೋಸ್ಕರ ಈ ವರ್ಷ ನಿಮ್ಮ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ನ ಫಸ್ಟ್ ಪ್ರಯಾರಿಟಿಯಾಗಿ ಮಾಡ್ಕೊಳ್ಳಿ. ಪ್ರತಿದಿನ ಮಿಸ್ ಮಾಡ್ದೇ ಎಕ್ಸಸೈಸ್ ಮಾಡಿ, ಇದರಿಂದ ನೀವು ಫಿಸಿಕಲಿ ಫಿಟ್ ಆಗ್ತೀರಾ. ಹಾಗೆಯೇ ಪ್ರತಿದಿನ ಯಾವುದಾದ್ರೂ ಒಂದೊಳ್ಳೆ ಬುಕ್ಕನ್ನು ಓದಿ ಅಥವಾ ಒಂದೊಳ್ಳೆ ವಿಡಿಯೋನ ನೋಡಿ. ಇದು ನಿಮ್ಮ ಲೈಫ್ನ ಒಂದೊಳ್ಳೆ ರೀತಿಯಲ್ಲಿ ಇಂಪ್ರೂವ್ ಮಾಡುತ್ತೆ. ಮೆಡಿಟೇಷನ್ನ ನಿಮ್ಮ ಲೈಫಲ್ಲಿ ಒಂದು ಭಾಗವನ್ನಾಗಿ ಮಾಡ್ಕೊಳ್ಳಿ. ಇದರಿಂದ ನೀವು ಪೀಸ್ಫುಲ್ಲಾಗಿರೋದಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗೆಯೇ ನಿಮಗೆ ಪ್ರತಿದಿನ ಏನನ್ನು ಮಾಡೋದಕ್ಕೆ ಇಷ್ಟ ಇದೆಯಲ್ಲ ಆ ಕೆಲಸನ ಮಾಡಿ. ಫಾರ್ ಎಕ್ಸಾಂಪಲ್ಲು, ನಿಮಗೆ ಬುಕ್ ಓದೋ ಅಭ್ಯಾಸ ಇರ್ಬೋದು, ಅಥವಾ ಮ್ಯೂಸಿಕ್ ಕೇಳೋದಕ್ಕೆ ಇಷ್ಟ ಇರ್ಬೋದು, ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಅಥವಾ ಗಾರ್ಡ್ನಿಂಗ್ ಮಾಡೋದಾಗಿರ್ಬೋದು. ಹೀಗೆ ನಿಮ್ಗೆ ಯಾವ ಕೆಲಸ ತುಂಬ ಇಷ್ಟ, ಅಥವಾ ನಿಮ್ಗೆ ಯಾವ ಕೆಲಸ ತುಂಬ ರಿಲ್ಯಾಕ್ಸ್ ಮಾಡುತ್ತಲ್ಲ, ಅದನ್ನು ಮಾಡೋದಕ್ಕೋಸ್ಕರ ಪ್ರತಿದಿನ ಸ್ವಲ್ಪ ಸಮಯನಾದರೂ ರಿಸರ್ವ್ ಮಾಡಿ. ಇದು ನಿಮ್ಮ ಲೈಫಲ್ಲಿ ಒಂದೊಳ್ಳೆ ಪಾಸಿಟಿವಿಟಿನ ಆ್ಯಡ್ ಮಾಡುತ್ತೆ. ಎಂಬ್ರೇಸ್ ಕಂಟಿನ್ಯೂಯಸ್ ಲರ್ನಿಂಗ್ ಆ್ಯಂಡ್ ಗ್ರೋತ್. ನೀವು ನಿಮ್ಮ ಲೈಫನ್ನು ಮತ್ತು ಕರಿಯರ್ನ ಬೆಟರ್ ಮಾಡ್ಕೋಬೇಕು ಅಂದರೆ ಪ್ರತಿದಿನ ಹೊಸದನ್ನೇನಾದರೂ ಕಲೀಲೇಬೇಕು. ಕೆಲಸಕ್ಕೆ ಸೇರಿಕೊಂಡವರು ಇನ್ನೇನು ನಂದು ಓದ್ ಮುಗೀತು, ಕೆಲಸಕ್ಕೆ ಸೇರಿಕೊಂಡಿದ್ದೀನಿ, ಪ್ರತಿ ತಿಂಗಳು ಸಂಬಳ ಬರುತ್ತೆ, ನಾನು ಹೊಸದಾಗಿ ಕಲಿಯೋಂಥದ್ದು ಏನಿರಲ್ಲ ಅಂದ್ಕೋತಾರೆ. ನೀವು ಯಾವಾಗ ಈ ಮೈಂಡ್ಸೆಟ್ಟಲ್ಲಿ ಇರ್ತೀರೋ ಆವಾಗ ನಿಮ್ಮ ಕರಿಯರಲ್ಲೂ ತುಂಬ ಮುಂದೆ ಬರೋದಕ್ಕಾಗೋದಿಲ್ಲ. ಯಾಕಂದರೆ ನೀವು ಯಾವುದೇ ಫೀಲ್ಡಲ್ಲಿರಿ ಅಥವಾ ಯಾವುದೇ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾಯಿರಿ, ಪ್ರತಿಯೊಂದರಲ್ಲೂ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಹಾಗಾಗಿ ಅದರಲ್ಲಿ ನಿಮಗೆ ಹೊಸದಾಗಿ ಕಲಿಯುವಂಥದ್ದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ನೀವು ಯಾವುದೇ ಫೀಲ್ಡಲ್ಲಿರಿ ಆ ಫೀಲ್ಡಲ್ಲಿರೋ ಹೊಸ ವಿಷಯನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದು ನಿಮ್ಮ ಕರಿಯರನ್ನು ತುಂಬ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಯಾಕಂದರೆ ಕಂಟಿನ್ಯೂಯಸ್ ಲರ್ನಿಂಗ್ ಅನ್ನೋದು ಒಂದು ಮೈಂಡ್ಸೆಟ್ಟು. ನೀವು ಯಾವಾಗ ಹೊಸದನ್ನು ಕಲಿಯೋದಕ್ಕೆ ಕ್ಯೂರಿಯಸ್ ಆಗಿರ್ತೀರಾ ಆವಾಗ ನೀವು ಹೊಸ ಆಪರ್ಚುನಿಟೀಸ್ಗಳನ್ನ ಬರಮಾಡ್ಕೊಳ್ತೀರಾ. ನಿಮ್ಮ ಕೆಲಸದಲ್ಲೂ ಅಷ್ಟೇ ಹೊಸದನ್ನು ತರೋದಕ್ಕೆ ಟ್ರೈ ಮಾಡ್ತೀರಾ, ಹೊಸದಾಗಿ ಕಲಿಯೋದಕ್ಕೆ ಆಸಕ್ತಿ ತೋರಿಸ್ತೀರಾ. ಇವೆಲ್ಲ ನಿಮ್ಮ ಕರಿಯರ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗೋದಕ್ಕೆ ಸಹಾಯ ಮಾಡುತ್ತೆ. ನೀವು ಯಾವಾಗ ಕಲಿಯೋದನ್ನು ನಿಲ್ಲಿಸ್ತೀರೋ ಆವಾಗ ನೆನ್ಪಿಟ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನೋದು ನಿಂತು ಹೋಗುತ್ತೆ. ಲೈಫಲ್ಲಿ ಯಾವಾಗ ಗ್ರೋತ್ ಇರೋದಿಲ್ವೋ ಆವಾಗ ಲೈಫಲ್ಲಿ ನೀವು ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪ್ರತಿದಿನ ಹೊಸದನ್ನು ಏನಾದರೂ ಕಲಿಯೋ ಅಭ್ಯಾಸನ ಮಾಡ್ಕೊಳ್ಳಿ. ಇದು ನಿಮ್ಮ ಲೈಫನ್ನು ತುಂಬ ಮುಂದೆ ತಗೊಂಡು ಹೋಗುತ್ತೆ. ಬಿಲ್ಡ್ ಮೀನಿಂಗ್ಫುಲ್ ಕನೆಕ್ಷನ್. ನಾವು ಲೈಫಲ್ಲಿ ಏನನ್ನೇ ಅಚೀವ್ ಮಾಡಿದ್ರೂ, ಎಷ್ಟೇ ಸಕ್ಸಸ್ಫುಲ್ ಆದ್ರೂ ನಮಗೆ ನಿಜವಾಗಿ ಖುಷಿ ಕೊಡೋ ಅಂಥ ವಿಚಾರ ಅಂದರೆ ನಾವು ಇಷ್ಟಪಟ್ಟವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಲೈಫಲ್ಲಿ ಅಚೀವ್ ಮಾಡೋದು, ಕರಿಯರಲ್ಲಿ ಮುಂದೆ ಬರೋದು, ಲೈಫಲ್ಲಿ ಸಕ್ಸಸ್ಫುಲ್ ಆಗೋದು, ಇವೆಲ್ಲ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಇದೆಲ್ಲದ್ರ ಜೊತೆಗೆ ನಾವು ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಇದರಿಂದ ನಮಗೆ ಖುಷಿ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ಏನೇ ಮಾಡಿದ್ರು ಅದು ನಮ್ಮ ಫ್ಯಾಮಿಲಿಗೋಸ್ಕರನೇ ಅಲ್ವಾ? ಅದಕ್ಕೋಸ್ಕರ ಪ್ರತಿದಿನ ಸ್ವಲ್ಪ ಟೈಮ್ ಆದ್ರೂ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಸ್ಪೆಂಡ್ ಮಾಡಿ. ಇದು ನಿಮಗೆ ಲೈಫಲ್ಲಿ ತುಂಬ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ವಿಚಾರಗಳನ್ನ ಮಾತಾಡಿ, ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳಿ. ನಿಮ್ಮ ಗೋಲ್ ಏನಿದೆ, ನಿಮ್ಮ ಆಂಬಿಷನ್ಸ್ ಏನಿದೆ, ನೀವು ಏನನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನ ಡಿಸ್ಕಸ್ ಮಾಡಿ. ಇದರಿಂದ ಅವರಿಗೂ ಖುಷಿ ಆಗುತ್ತೆ, ಹಾಗೇನೆ ಅವರು
ಅವರೂ ನಿಮಗೆ ಎಂಕರೇಜ್ ಮಾಡ್ತಾರೆ. ಸಣ್ಣ ಪುಟ್ಟ ಅಚೀವ್ಮೆಂಟ್ಗಳನ್ನ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ, ಖುಷಿ ಹಂಚ್ಕೊಳ್ಳಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ, ಸಾಧ್ಯವಾದಷ್ಟು ಖುಷಿಯಾಗಿರಿ. ನನ್ನ ಪ್ರಕಾರ ಲೈಫಲ್ಲಿ ರಿಯಲ್ ಹ್ಯಾಪಿನೆಸ್ ಅಂದರೆ ಬ್ಯಾಲೆನ್ಸ್ ಆಫ್ ಎವ್ರಿಥಿಂಗ್. ಈ 5 ಟಿಪ್ಸನ್ನು ಮಿಸ್ ಮಾಡ್ದೇನೆ 2024ಅಲ್ಲಿ ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆಯೇ ಈ 2024 ನಿಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಇಯರ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋಯಿಂದ ಸ್ವಲ್ಪನಾದ್ರೂ ನಿಮಗೆ ಹೆಲ್ಪ್ ಆಗಿದೆ ಅಂತಂದರೆ ಮರಿದೇನೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. See you in my next video. Thank you.